ಅಂತರವಾಹಿನಿಯ ಇಂದಿರಾ ಕ್ಯಾಂಟೀನ್. ಕರ್ನಾಟಕ ರಾಜ್ಯದಲ್ಲಿ ಕಳೆದ 16 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಪ್ರಾರಂಭಿಸಿದ ಇಂದಿರಾ ಕ್ಯಾಂಟೀನ್ ಮುಂಜಾನೆಯ ಉಪಹಾರವನ್ನು, ಮಧ್ಯಾಹ್ನದ ಊಟ, ರಾತ್ರಿಯ ಊಟವನ್ನು ಬಡವರಿಗೆ, ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ, ಯುವ ಉತ್ಸಾಹಿಗಳಿಗೆ ಇನ್ನೂ ಮುಂತಾದವರಿಗೆ ಕಡಿಮೆ ಬೆಲೆಗೆ ನೀಡುತ್ತಿದ್ದು, ಈ ಸೇವೆ ನಿರಂತರವಾಗಿ ಯಾವುದೇ ಪಕ್ಷ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದರೂ ಇಂದಿರಾ ಕ್ಯಾಂಟೀನ್ನಲ್ಲಿ ನಿಲ್ಲಿಸುವ ಹಾಗಿಲ್ಲ, ಬೆಲೆಯನ್ನು ಹೆಚ್ಚಿಸುವ ಹಾಗಿಲ್ಲ. ಆದರೂ ಜನಸಾಮಾನ್ಯರಿಗೆ ತಿಳಿಯದೇ ಇರುವ ಅದೆಷ್ಟೋ ಕಾಣದ ವಿಷಯಗಳನ್ನು ಅಂತರವಾಹಿನಿಯ ಸರಣಿಯಲ್ಲಿ ವಿವರಿಸುತ್ತೇವೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಅಂತರವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತಿಳಿದಿರುವ ಹಾಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಕೇವಲ 5 ರೂಪಾಯಿಗೆ 3 ಇಡ್ಲಿ, ಉಪ್ಪಿನಕಾಯಿ, ಸಾಂಬಾರ್ ಹಾಗೂ ಚಟ್ನಿ ಅಥವಾ ಪೊಂಗಲ್, ಚಿತ್ರಾನ್ನ, ಪುಳಿಯೋಗರೆ, ಟೊಮೊಟೊ ಬಾತ್, ಪಲಾವ್, ತರಕಾರಿ ಬಾತ್ ಮುಂತಾದವುಗಳನ್ನು ಮುಂಜಾನೆ 8 ರಿಂದ 10ರವರೆಗೂ ಇಂದಿರಾ ಕ್ಯಾಂಟೀನ್ ಗೃಹದಲ್ಲಿ ಕೊಡಲಿದ್ದು, ಕೂರಲು ಇಲ್ಲಿ ಆಸನಗಳು ಇರುತ್ತವೆ. ಕುಡಿಯಲು ಸ್ವಚ್ಛವಾದ ಫಿಲ್ಟರ್ ನೀರು ಸಿಗಲಿದ್ದು, ಮಧ್ಯಾಹ್ನ 12:30 ರಿಂದ 2 ಗಂಟೆಯವರೆಗೂ ಕೇವಲ 10 ರೂಪಾಯಿಗೆ 2 ಮುದ್ದೆಯ ಜೊತೆ ಸಾಂಬಾರ್, ಉಪ್ಪಿನಕಾಯಿ ಮತ್ತು ಖಾರ ಪೊಂಗಲ್ ಅಥವಾ ಸಿಹಿ ಪೊಂಗಲ್ ಸಿಗಲಿದ್ದು, ಇದೇ ಬೆಲೆಗೆ ಅನ್ನ ಸಾಂಬಾರ್, ಪೊಂಗಲ್ ಅಥವಾ ಮೊಸರನ್ನ ಸಿಗಲಿದೆ. ನಿಮ್ಮ ವಾಹನಗಳನ್ನು ನಿಲ್ಲಿಸಲು ನಿಲ್ದಾಣವೂ ಇಲ್ಲಿದೆ. ಸಹಜವಾಗಿ ಇಂದಿರಾ ಕ್ಯಾಂಟೀನಿಂದ ಕ್ಷಣ ರಾಜ್ಯಾದ್ಯಂತ ಬಸ್ ನಿಲ್ದಾಣದ ಬಳಿಯಲ್ಲಿಯೇ ಇರುತ್ತದೆ. ಇದೇ ರೀತಿ ರಾತ್ರಿ 7 ರಿಂದ 8:30ರವರೆಗೂ ಇಂದಿರಾ ಕ್ಯಾಂಟೀನ್ನಲ್ಲಿ ಕೇವಲ 10 ರೂಪಾಯಿಗೆ ಅನ್ನ ಸಾಂಬಾರ್, ಪೊಂಗಲ್ ಅಥವಾ ಮೊಸರನ್ನ, ಉಪ್ಪಿನಕಾಯಿಯ ಜೊತೆ ಸಿಗಲಿದೆ. ಈ ಊಟದ ಪದ್ಧತಿಗೆ ತಟ್ಟೆಯನ್ನು ತೊಳೆದು ಸ್ವಸ್ಥವಾದ ಪರಿಸರದಲ್ಲಿ ಊಟವನ್ನು ನೀಡಲಾಗುತ್ತದೆ. ಇದೇ ಬೆಲೆಗೆ ಆಹಾರ ಸಿಗುತ್ತಿರುವುದರಿಂದ ಪಟ್ಟಣದ ಆಟೋ ಚಾಲಕರು, ಡೆಲಿವರಿ ಯುವಕರು, ಬಡ ವಿದ್ಯಾರ್ಥಿಗಳು ಹೀಗೆ ಮುಂತಾದ ದಿನಕೂಲಿ ಕಾರ್ಮಿಕರು ಪ್ರತಿದಿನ ಇಂದಿರಾ ಕ್ಯಾಂಟೀನ್ ಉಪಹಾರವನ್ನು ಮತ್ತು ಊಟವನ್ನು ಸೇವಿಸುತ್ತಿದ್ದಾರೆ. ಈ ಊಟವನ್ನು ಕೇವಲ 5 ಮತ್ತು 10 ರೂಪಾಯಿಗೆ ಪಡೆದರೆ ಈ ಊಟದ ನಿಜವಾದ ಬೆಲೆಯೇ ಬೇರೆ ಇದೆ. ಹಾಗಾದರೆ ಈ ಊಟ ತಿಂಡಿಯ ನಿಜವಾದ ಬೆಲೆ ಎಷ್ಟೆಂದರೆ, ತಿಂಡಿಗೆ 60 ರೂಪಾಯಿ ಹಾಗೂ ಊಟಕ್ಕೆ 80 ರೂಪಾಯಿ ಕರ್ನಾಟಕ ಸರ್ಕಾರ ಖಾಸಗಿ ಸಂಸ್ಥೆಗಳಿಗೆ ನೀಡುತ್ತಿದ್ದು, ಈ ಹಣದಲ್ಲಿ ಒಬ್ಬರು ಸಹಾಯಕ, ಪಾತ್ರೆ ತೊಳೆಯುವ ವ್ಯಕ್ತಿ ಹಾಗೂ ಸೆಕ್ಯೂರಿಟಿಗಳಿಗೆ ಸಂಬಳ ಕೊಡುತ್ತಿದ್ದಾರೆ. ನೀರು, ವಿದ್ಯುತ್ ಖರ್ಚು ಮತ್ತಿತರೆ ಖರ್ಚುಗಳು ಒಳಗೊಂಡಿದೆ. ಹೀಗಿರುವಾಗ ಇಂದಿರಾ ಕ್ಯಾಂಟೀನ್ ಮೂಲಕ ಕಾಂಗ್ರೆಸ್ ಪಕ್ಷ ರಾಜ್ಯದ ತೆರಿಗೆ ಹಣವನ್ನು ರಾಜ್ಯದ ಪಟ್ಟಣದ ಬಡ ನಿವಾಸಿಗಳಿಗೆ ಊಟವನ್ನು ಕೊಡುವ ಮೂಲಕ ಖರ್ಚು ಮಾಡುತ್ತಿದೆ. ಈ ಹಣ ಉದ್ಯಮಿಗಳ ತೆರಿಗೆ ಹಣ. ಈ ಹಣದಿಂದಲೇ ಪ್ರತಿದಿನ ಕೋಟಿ ಕೋಟಿ ಬಡವರಿಗೆ ಅನ್ನವನ್ನು ನೀಡುವ ಮೂಲಕ ರಾಜ್ಯದ ಉದ್ಯಮಿಗಳ ತೆರಿಗೆ ಹಣವನ್ನು ಈ ರೀತಿ ಬಳಸುತ್ತಿದೆ. ಈ ರೀತಿಯ ಸೇವೆ ಕಾಂಗ್ರೆಸ್ ಪಕ್ಷ ಮಾಡುತ್ತಿದ್ದು, ಇಂತಹ ಇನ್ನೂ 10 ಹಲವು ಸೇವೆಗಳನ್ನು ಮಾಡುತ್ತಿದೆ. ಆ ಸೇವೆಗಳ ಇನ್ನಷ್ಟು ವಿವರಗಳನ್ನು ಮುಂದಿನ ಸರಣಿಯಲ್ಲಿ ನಿಮಗಾಗಿ ನೀಡುತ್ತೇವೆ. ಅಲ್ಲಿಯವರೆಗೂ ನಿಮ್ಮ ನಡುವೆ ಅಂತರವಿರಲಿ. ಮರೆಯದೆ ವೀಕ್ಷಕರೇ, ಅಂತರವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸರಣಿ ಇಷ್ಟ ಆಗಿದ್ದರೆ ತಪ್ಪದೇ ನಿಮ್ಮ ಗೆಳೆಯ ಗೆಳತಿಯರಿಗೆ ಹಾಗೂ ಹಿತೈಷಿಗಳಿಗೆ ಶೇರ್ ಮಾಡುವ ಮೂಲಕ ಅಂತರವಾಹಿನಿಗೆ ಹೆಚ್ಚಿನ ವೀಕ್ಷಕರನ್ನು ಪರಿಚಯಿಸಿಕೊಡಿ. ಧನ್ಯವಾದಗಳೊಂದಿಗೆ ನಿಮ್ಮ ಪ್ರತಿಬಿಂಬ ಕನ್ನಡದ ಅಂತರವಾಹಿನಿ.